ರಾಹುಲ್ ಗಾಂಧಿ ವಿಷಯ ಬೇಡ, ಅವ್ರ ಏನು ಪ್ರಯೋಜನ ಇಲ್ಲ. ಯಂಗ್ ಲೀಡರ್ ಅಂತ 55 ವರ್ಷ ಆಯ್ತು, ಹೆಂಗಾಗತ್ತ 55ಕ್ಕೆ? ಮದುವೆ ಆಗಿಲ್ಲ ಅಂದ್ರೆ ಬ್ರಹ್ಮಚಾರಿ ಅನ್ಕೊಂಡು ಓಡಾಡಿ. ಯಂಗ್ ಲೀಡರ್ ಅಂತ ಹೇಳೋದ್ ಬೇಡ. ಅವ ದೇಶಕ್ಕೆ ಏನು ಮಾಡಿಲ್ಲ, ಅವ ನಾಳೆ ಪ್ರಧಾನಿ ಆದ್ರೆ ಈ ದೇಶ ದೋಗತಿಗೆ ಹೋಗ್ತದೆ. ದಲಿತರನ್ನ ಸಾಬ್ರನ್ನ ಹಾಳು ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಅವ್ರಿಗೂ ಅರ್ಥ ಆಗಲ್ಲ. ಅಟ್ಲೀಸ್ಟ್ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಮುಸ್ಲಿಮರು ಚೇಂಜ್ ಆಗಿದ್ದಾರೆ. ಈ ಸೌತ್ ಇಂಡಿಯಾಗೆ ಯಾವತ್ ಬುದ್ಧಿ ಬರುತ್ತೆ ದೇವರಿಗೆ ಗೊತ್ತು. ಪ್ರಪಂಚಕ್ಕೆ ಒಂದು ಭಾರತ ದೇಶ ಅಂತ ಹೇಳಿ ತೋರಿಸಿಕೊಟ್ಟಿದ್ರೆ ಅದು ಮೋದಿ ಅವರೊಬ್ಬ ದೇವತಾ ಪುರುಷ. ಕರ್ನಾಟಕ ಈಗ ಮುಳುಗೋಗತಿ ಸದ್ಯದಲ್ಲಿ. MP ಎಲೆಕ್ಷನ್ ಆಗದೆ ಇದಕ್ಕೊಂದು ಗತಿ ಮಾಡ್ತಾರೆ ಇವರೆಲ್ಲ ಸೇರ್ಕೊಂಡು. ಪ್ರಜಾಪ್ರಭುತ್ವದಲ್ಲಿ ಯಾರ ದುಡ್ಡನ್ನು ನೀವು ಬಿಟ್ಟಿ ಭಾಗ್ಯ ಕೊಡುದು ಹೇಳಿ? ನಿಮ್ಮ ಮನೆದ ಸಮರ್ಥವಾಗಿ ಆಡಳಿತ ಮಾಡಿ, ಜನರಿಗೆ ಏನು ಬೇಕು ಅದನ್ನು ಕೊಡಿ. ನಮಗೆ ಓಟ್ ಕೊಡಿ, ನಮ್ಗೆ ಓಟ್ ಕೊಟ್ಟು ಕೇಳುವ ಅಗತ್ಯ ಇಲ್ಲ, ಅವರಾಗಿಯೇ ಕೊಡ್ತಾರೆ. ಈ ಬಡ ದೇಶ ಏನಲ್ಲ, ಇದು ಅತಿ ಇಂಪ್ರೂವ್ಮೆಂಟ್ ದೇಶ ಆಗಿದೆ. ಇದು ಬೇಡ ಆಗಿತ್ತು. ಪಾನಿಪುರಿ ಮಾಡೋ ರೋಡಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಲ್ವಾ? ಎಲ್ಲರೂ ವ್ಯಾಪಾರ ಮಾಡ್ತಾರೆ. ಏನಕ್ಕೆ ಬಿಟ್ಟಿ ಭಾಗ್ಯ ಬೇಕು? ದುಡ್ಕೊಂಡು ತಿನ್ನೋಣ, ಶಕ್ತಿ ಇರೋರ್ಗು. ಬಿಟ್ಟಿ ಭಾಗ್ಯದಲ್ಲಿ ನಮ್ಮ ಸೌತಿನವ್ರು ಯಾರು ಮಗ ಆಗ್ಲಿಲ್ಲ, ಆಗಿದ್ದ ಯಾರು ಉತ್ತರ ಕರ್ನಾಟಕದವರು. ಇನ್ವೆಸ್ಟ್ ಮಾಡೋರು ಬರ್ತಾರ ಯಾರಾದ್ರೂ ಈ ತರ ಬಿಟ್ಟಿ ಭಾಗ್ಯ ಕೊಟ್ರೆ? ಇವ್ರು ಬಿಟ್ಟಿ ಭಾಗ್ಯ ಎಲ್ಲಿ ತೆಗಿತಾರಲ್ಲ ಅಭಿವೃದ್ಧಿ ಆಗತ್ತೆ. ಎಸ್ ವೀಕ್ಷಕರೇ, ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿಯ ಜನರನ್ನ ಮಾತಾಡಿಸ್ತಾ ಹೋಗೋಣ. ಏನ್ ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೇನೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಅವರನ್ನು ಕೇಳೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ದೇಶದ ಗೌರವ ಇದೆ, ಧರ್ಮದ ಬಗ್ಗೆ ಗೌರವ ಇದೆ, ಹಿಂದೂಗಳಿಗೊಂದು ಸಪೋರ್ಟ್ ಇರತ್ತೆ ಬಂದ್ರೆ. ಓಕೆ, ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂದ್ರೆ 2 ಅವಧಿಗೆ ಅವರು ಪ್ರಧಾನಿ ಆಗಿದ್ರು, ಮಾಡಿದ್ದಾರೆ. 3ನೇ ಅವಧಿಗೂ ಆಗ್ಲಿ ಅಂತ ಹಿಂದೂ ತತ್ವ ಉಳ್ಕೊಂಡಿದೆ, ಕೆಲಸ ಆಗಿದೆ, ದೇಶ ಅಭಿವೃದ್ಧಿ ಇದೆ. ಎಷ್ಟು ಹಿಂದೆ ಹೋಗಿದೀವಿ ಅಷ್ಟು ಮುಂದೆ ಬಂದಿದೀವಿ ಈಗ. ಓಕೆ, ಸೊ ಮತ್ತೆ ಅವರೇ ಆಗ್ಬೇಕು ಅಂತ? ಹೌದು, 100%. ಬದಲಾವಣೆ ಅವಶ್ಯಕತೆ ಇಲ್ಲ? ಏನು ಬೇಡ. ಈ ಬಿಟ್ಟಿ ಭಾಗ್ಯದಿಂದ ನೋಡ್ತಾ ಇದೀವಲ್ಲ ಏನೇನ್ ಆಗ್ತಾ ಇದೆ ಅಂತ. ತೊಗರಿ ಬೆಳೆ 130 ಇತ್ತು, 190, 200ಕ್ಕೆ ಬಂದು ಕೂತಿದೆ ಈಗ. ಓಕೆ, ಅಕ್ಕಿ ನೋಡಿ ತಿಂಗಳು ವೇರಿಯೇಷನ್ ಆಗ್ತಾಯಿದೆ. 65 ರೂಪಾಯಿ ಇದ್ದಿದ್ದು ಕೆಜಿ 80ಕ್ಕೆ ಬಂದಿದೆ ಅಕ್ಕಿ ಈಗ. ಏನು ಮಾಡೋದು ಜೀವನ? ಪುಕ್ಸಾಟೇನೂ ನೆಟ್ಟಿಗೆ ಕೊಟ್ಟಿಲ್ಲ ಯಾರಿಗೂ, ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ಹೀಗೆ ಇದ್ರೆ ಇನ್ನು 5 ವರ್ಷದ ಸಾಲ ಮೋದಿನೇ ತೀರ್ಸ್ಬೇಕೇನೋ ಕರ್ನಾಟಕದ್ದು. ಸೊ ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ವಿಷಯನೇ ಮಾತಾಡಿ. ರಾಹುಲ್ ಗಾಂಧಿ ವಿಷಯ ಬೇಡ, ಅವ್ರ ಏನು ಪ್ರಯೋಜನ ಇಲ್ಲ. ಒಂದು ಮಾತು ಕಲ್ತಿಲ್ಲ. ಯಂಗ್ ಲೀಡರ್ ಅಂತ 55 ವರ್ಷ ಆಯ್ತು, ಹೆಂಗಾಗತ್ತ 55ಕ್ಕೆ? ನಾನೀಗ 55 ವರ್ಷದ ಹುಡುಗ ಒಪ್ತೀರಾ ನೀವು? ನನಗೀಗ 55 ಹುಡುಗ ಅಂತೀರಾ. ಬಂತೀಗ 60ಕ್ಕೆ ಬಾರ್ಡ್ರ್ ಬಂದ್ರೆ ಸೀನಿಯರ್ ಸಿಟಿಸನ್ ಅಂತಾರೆ ನಮಗೆ. ಮದುವೆ ಆಗಿಲ್ಲ ಅಂತ ಇರ್ಬೋದಾ? ಮದುವೆ ಆಗಿಲ್ಲ ಅಂದ್ರೆ ಬ್ರಹ್ಮಚಾರಿ ಅನ್ಕೊಂಡು ಓಡಾಡ್ಲಿ. ಯಂಗ್ ಲೀಡರ್ ಅಂತ ಹೇಳೋದು ಬೇಡ. ಬೇಡ ಬೇಡ ಬೇಡ. ದೇಶ ಗ್ಯಾರಂಟಿ ಚೈನಾಗೆ ಇಲ್ಲ ಪಾಕಿಸ್ತಾನಕ್ಕೆ ಮಾರ್ತಾರೆ ಇವರು. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಏನು ಅವ್ರಿಗೆ ಏನು ನಡೆಯೋಕ್ಕೆ ಇಬ್ಬರು ಬೇಕು ಕರ್ಕೊಂಡು ಹೋಗೋದಕ್ಕೆ. ಏನಕ್ಕೆ ಅವ್ರಿಗೆಲ್ಲ ರಾಜಕೀಯ? ನಾನು ಹೇಳೋದು ದಲಿತರನ್ನ ಸಾಬ್ರನ್ನ ಹಾಳು ಮಾಡ್ತಾ ಇರೋದೇ ಅವರು ಕಾಂಗ್ರೆಸ್ನವರು. ಅವ್ರಿಗೂ ಅರ್ಥ ಆಗಲ್ಲ. ಅಟ್ಲೀಸ್ಟ್ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಮುಸ್ಲಿಮರು ಚೇಂಜ್ ಆಗಿದ್ದಾರೆ. ಈ ಸೌತ್ ಇಂಡಿಯಾಗೆ ಯಾವತ್ತು ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು. ಸರಿ, ಈಗ ನರೇಂದ್ರ ಮೋದಿಯವರು ಪ್ರಧಾನಿ ಆಗಲಿ ಅಂದರೆ ಇವ್ರು ಯಾರು ಬೇಡ ಅಂತಂದರೆ, ಅಲ್ಲಿಗೆ ಈಗ ರಾಜ್ಯದಲ್ಲಿ ಕೂಡ BJP ಮತ್ತು JDS ಮೈತ್ರಿ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೈತ್ರಿ ಒಳ್ಳೇದಾಗಿದೆ, ಅವ್ರಿಗೆ ಒಳ್ಳೇದು ಅನಿಸಿರ್ಬೇಕು, ಅದಕ್ಕೆ ಮಾಡ್ಕೊಂಡಿರ್ಬೇಕು. ನಾವು ಏನೋಗಿಲ್ಲ, ಅವ್ರಾಗ ಅವ್ರು ಬಂದಿರೋದು ಅಲ್ವಾ? ಅಂದರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲ ಆಗಿದೆ ಅಂತನಾ? ಪ್ರಬಲ ಏನಿಲ್ಲ, ಬಿಟ್ಟಿ ಭಾಗ್ಯದಿಂದ ಪ್ರಬಲ ಆಗಿದೆ. ಈಗ ಜನರಿಗೆ ಮಣ್ಣು ತಿಂತಾ ಇದಾರೆ. ಈಗ ಖಂಡಿತ ಸೋಲ್ಸೋದು ಕಷ್ಟ ಆಗುತ್ತೆ ಅಂತ BJP ಮತ್ತು JDS ಮೈತ್ರಿ ಏನಿಲ್ಲ. ಅದು ಅವ್ರವ್ರ ರಾಜಕೀಯ ತಂತ್ರ ಕುತಂತ್ರ ಇದ್ದೇ ಇರತ್ತೆ. ಯಾವಾಗ ಒಳ್ಳೇದಾಗ್ಬೇಕಂತ ಏನಿಲ್ಲ ಅಲ್ಲ ಎಲ್ಲರಿಗೂ ಅಲ್ವಾ? ಸರಿ, ಈಗ ಎಷ್ಟೋ ವರ್ಷದ ತಪಸ್ಸಲ್ವ ಇದು ಹಿಂದೂಗಳಿಗೆ? ಆಗದೆ ಇರೋ ಕೆಲಸ ಎಲ್ಲ ಆಯಿತು ನೋಡಿ. ಆಯ್ತಾ? 70 ವರ್ಷದಿಂದ ಯಾವುದಾದ್ರೂ ಆಗಿತ್ತಾ? ಆರ್ಟಿಕಲ್ಲು 370 ಆರ್ಟಿಕಲ್ ತೆಗಿಯೋಕ್ಕಾಯ್ತಾ? ಅಲ್ಲೊಂದು ರೂಲ್ಸು ಇಲ್ಲೊಂದು ರೂಲ್ಸು. ಏನಿದೆ ದೇಶದಲ್ಲಿ? 2 ಕಾನೂನು ಮಾಡಿದೆಲ್ಲ ಒಳ್ಳೇದಾಗ್ತಾ ಇದೆ. ಒಳ್ಳೇದು ಮಾಡ್ಬೇಕಾದ್ರೆ ನಾವು ಜನ ಸಪೋರ್ಟ್ ಮಾಡಬೇಕು. ಸುಮ್ಮನೆ ನಾವು ಅವ್ರಿಗೆ ಇಂಡೈರೆಕ್ಟ್ ಅವ್ರಿಗೇನು ಕುಟುಂಬ ರಾಜಕೀಯ ಇದೆಯಾ? ಏನಾದರೂ ಅವರು ಫ್ಯಾಮಿಲಿನ ತಗೊಂಬಂದು ಸಾಕೊಂಡಿದ್ದಾರಾ? ಕರೆಕ್ಟ್, ಕುಟುಂಬ ರಾಜಕಾರಣ ಇಲ್ಲ. ಮತ್ತು ಅವರ ಆಡಳಿತ ಕೂಡ ಆಡಳಿತದ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ ಹೆಚ್ಚಿನ ಒಂದು ಯಾವುದೇ ವಿರೋಧಗಳಿಲ್ಲ. ಆದರೆ ಅವರೊಬ್ಬ ಪಕ್ಕಾ ಹಿಂದೂವಾದಿ ಅಥವಾ ಒಂದು ಜಾತಿವಾದಿ, ಕೋಮುವಾದಿ ಅನ್ನೋ ಥರ. ಕೋಮುವಾದಿ ಇವರು ಓಟಿಗೋಸ್ಕರ ಹೇಳ್ಕೊಂಡು ತಿರ್ಗದು ಇವರು. ಓಕೆ, ಕೋಮುವಾದ ಆಗಿದ್ರೆ ಯಾಕೆ 3 ಸ್ಟೇಟ್ ಯಾಕೆ ಬಂತು ಇವಾಗ? ಅದು ಹೀನವಾಗಿ ಸೋತ್ರಲ್ಲ. ಬಿಟ್ಟಿ ಭಾಗ್ಯ ಕೊಟ್ಟನು. ಅಲ್ಲಿ ಆಡಳಿತ ಮಾಡಬೇಕು, ರಾಮರಾಜ್ಯ ಆಗಬೇಕಂದ್ರೆ ಒಂದೆಲ್ಲ ಕಾನೂನು ಸುವ್ಯವಸ್ಥೆ ಕರೆಕ್ಟಾಗಿರ್ಬೇಕು. ಓಕೆ, ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣದ ರಾಜ್ಯಗಳಿಗೆ, ಕರ್ನಾಟಕವನ್ನು ಸೇರಿಸಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಥವಾ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ? ಕೊಡೋಷ್ಟು ಕೊಡ್ತಾರೆ. ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ ಅವ್ರ ಲೆಕ್ಕಾಚಾರ ಇರುತ್ತೆ, ಕೊಡ್ತಾರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ. ಎಲ್ಲ ನಮಗೆ ಬರ್ಬೇಕಂದ್ರೆ ಆಗತ್ತೆ. ಇವು ಹೊಡೆದು ತಿನ್ನಕ್ಕಾಯಿಲ್ಲ. ಏನು ಕೊಟ್ಟರು ಸಾಕಾಗಲ್ಲ ಇರೋರಿಗೆ. ಏನು ಮಾಡಿದ್ದಾರೆ? ಈಗ ಒಂದು 6 ತಿಂಗಳಾಯ್ತು ಬಂದು.
ಏನು ಆಗ್ತಾಯಿದೆ ಹೇಳಿ? ಅಭಿವೃದ್ಧಿ ಯಾವುದಾದ್ರು ಒಂದು ಏನಾದರೂ ಆಗಿದ್ರೆ ಒಂದು ಉದಾಹರಣೆ ಕೊಡಿ. ಇದು ಎಷ್ಟು ವರ್ಷ ಆಯ್ತಿದ್ದು? ಪಾರ್ಕಿಗೆ ಒಂದು ಟೈಲ್ಸ್ ಆಗ್ತಾ ಇಲ್ಲ, ದಿನಾ ಪ್ಯಾಂಟ್ ತೊಳಿಬೇಕು. ಯಾರು ಮಾಡ್ತೀರಾ ಇದಕ್ಕೀಗ? ಸರಿ, ಈಗ ಇಲ್ಲಿನ ಕ್ಷೇತ್ರವನ್ನ ತೆಗೆದುಕೊಳ್ಳೋದಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ, ಇಲ್ಲಿಗೆ ಡಿ.ವಿ. ಸದಾನಂದ ಗೌಡರು ಸಂಸದರಾಗಿದ್ದಾರೆ. ಅವರು ಮುಂದುವರಿಬೇಕಾ ಬೇಡವಾ? ಬರಲಿ, ಅವರೇ ಬರಲಿ. ಅವರ ಕಾರ್ಯವೈಖರಿ ಬಗ್ಗೆ ಅವ್ರು ಮಾಡೋದೇನಲ್ಲ, ಒಂದು MP ಕೋಟ ಏನಿದ್ರೆ MLAಗಳು ಕೆಲಸ ಮಾಡಬೇಕು. MLAಗಳು ಕೌನ್ಸಿಲರ್ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ ಅಷ್ಟೇ. ಎಲ್ಲ ಬಂದು MP ಮಾಡೋಕ್ಕಾಗಲ್ಲ, ಎಲ್ಲ ಬಂದು PM ಮಾಡೋಕ್ಕಾಗಲ್ಲ, ಹೌದಲ್ಲ? ಆ ಒಂದು ಅಧಿಕಾರಿಗಳು ಅವರೆಲ್ಲ ಇರ್ತಾರೆ, ಅವ್ರವ್ರವ್ರವ್ರ ಕ್ಷೇತ್ರ ನೋಡ್ಕೋಬೇಕು. ಒಂದೇ ಬ್ಯಾಟ್ರಾಯನಪುರ ಒಂದೇ ಸಂಬಂಧಪಡತ್ತಾ? ಉತ್ತರ ಲೋಕ ಅಂದ್ರೆ ಅವರಿಗೆ, ಉತ್ತರ ಸಭಾ ಅಂದರೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಅವರು. ಆದರೂ ಕೂಡ ಡಿ.ವಿ. ಸದಾನಂದ ಗೌಡರಿಗೆ ಆಸಕ್ತಿ ಕಡಿಮೆ ಆಗಿದೆ ರಾಜಕೀಯದಲ್ಲಿ. ಇವರು ಸೃಷ್ಟಿ ಮಾಡೋದಿಲ್ಲ, ಯಾರೇನಿಲ್ಲ, ಎಲ್ಲ ಈ ಒಂದು ಅನುಮಾನ ಏನಿಲ್ಲ, ಎಲ್ಲ ಸರಿಯಾಗಿ ಒಳ್ಳೆ ಕ್ಯಾಂಡಿಡೇಟು, ಟೆನ್ಷನ್ ಇರಲ್ಲ, ಏನು ಬೇಡ. ಬೈರೇಗೌಡ ಒಳ್ಳೆ ಮನುಷ್ಯ, ಕಾಂಗ್ರೆಸ್ ಆದ್ರೂ ಮನುಷ್ಯ ಒಳ್ಳೆಯವರು ಅಷ್ಟೇ. ಪಕ್ಷ ಬಿಟ್ಬಿಡಿ, ಮನುಷ್ಯತ್ವಕ್ಕೋದ್ರೆ ಕ್ಯಾಂಡಿಡೇಟ್ ಬೆಸ್ಟ್ ಅವರು. ಅವರೇ ಡಿ.ವಿ. ಸದಾನಂದ ಗೌಡರ ವಿರೋಧವಾಗಿ ಇಲ್ಲಿನ ಪ್ರೆಸೆಂಟ್ MLA ಆಗಿರುವಂತಹ ಬ್ಯಾಟರಾಯನಪುರದ MLA ಆಗಿರುವಂತಹ ಬೈರೇಗೌಡರವರು ನಿತ್ರೆ ಹೇಗಿರುತ್ತೆ ಅವಾಗ? ಅವರು ಈಗ ನೋಡಿ ಎರಡು ದೋಣಿ ಮೇಲೆ ಕಾಲಿಡ್ತಾರೆ. MP ಹೋದ್ರೆ MLA ಉಳ್ಕೊಳತ್ತೆ, ಮತ್ತೆ ಆದ ಪ್ರಯೋಜನ ಇಲ್ಲ. ಇದ್ರಿಗ ಮತ್ತೊಂದು ಎಲೆಕ್ಷನ್ ಅದಕ್ಕೆ. ಈಗ MP ಗೆದ್ರ ಅನ್ಕೊಳ್ಳಿ, MLA ಏನು ಮಾಡ್ತೀರಾ ನೀವು? ತಿರ್ಗಾ ಅದನ್ನ ಇದು ಮಾಡಿಬಿಟ್ಟು ಮತ್ತೆ ಇನ್ಯಾರಿಗೋ ಕೊಡಬೇಕು, ಇಲ್ಲ ಇದನ್ನ ಬಿಟ್ಬಿಟ್ಟು ಇನ್ನೊಂದು ಯಾರಿಗೋ ಕೊಡ್ಬೇಕು. ಅದ್ರ ಬದಲು ಬೇರೆಯವ್ರು ನಿಂತ್ಕೊಳ್ಳಿ, ಬೆಳೆಸ್ಲಿ, ಬೆಳಿಬೇಕು ಎಲ್ಲರೂ. ಹಾಗಿದ್ರೆ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ಕರ್ನಾಟಕ ಈಗ ಮುಳುಗೋಗತ್ತೆ ಈ ಸದ್ಯದಲ್ಲಿ. MP ಎಲೆಕ್ಷನ್ ಆಗೋದು ಇದಕ್ಕೊಂದು ಗತಿ ಮಾಡ್ತಾರೆ ಇವರೆಲ್ಲ ಸೇರ್ಕೊಂಡು. ಉಚಿತ ಯೋಜನೆಗಳ ಬಗ್ಗೆ, ಅದರಿಂದನೇ ದೇಶ ಹಾಳಾಗೋದು. ದುಡ್ಡು ತಿಂದ್ರೆ ಏನಾಗತ್ತೆ? ಏನು ಅತಿ ಬಡ ದೇಶ ಏನಲ್ಲ ಇದು, ಅತಿ ಇಂಪ್ರೂವ್ಮೆಂಟ್ ದೇಶ ಆಗಿದೆ ಇದು. ಬೇಡ ಆಗಿತ್ತು ಅಂತ ಬೇಡ ಆಗಿತ್ತು. ಪಾನಿಪುರಿ ಮಾಡೋರು ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಲ್ವಾ? ಜೋಳ ಮಾಡೋರು ಮಾಡ್ತಾರೆ ನೋಡಿ, ಪಾರ್ಕಿಂದ ನೋಡಿ, ಲೈನಾಗಿ ನೋಡಿ, ಎಲ್ಲರೂ ವ್ಯಾಪಾರ ಮಾಡ್ತಾರೆ. ಏನಕ್ಕೆ ಬಿಟ್ಟಿ ಭಾಗ್ಯ ಬೇಕು? ದುಡ್ಕೊಂಡು ತಿನ್ನೋಣ, ಶಕ್ತಿ ಇರೋರ್ಗು. ಅಭಿವೃದ್ಧಿ ಕೆಲಸಗಳು ಏನು ಒಂದು ಇಂಪ್ಲಿಮೆಂಟ್ ಏನಾಗಿದೆ ಹೇಳಿ ಕರ್ನಾಟಕದಲ್ಲಿ? ಇಂಥದ್ದು ಯಾರಾದ್ರೂ ಬಂದು ಬಂಡವಾಳ ಆಗ್ತಾ ಇದಾರಂತ ಯಾರಾದ್ರೂ ಮಾತಾಡ್ತಾ ಇದಾರ? ಅದೇ ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು ವಿರೋಧ ಇದೆ. ಆದ್ರೆ ಇಲ್ಲ, ನಾವು ಇದನ್ನ ಅಭಿವೃದ್ಧಿನೂ ಸಮತೋಲನ ಪಡಿಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋ ಯಾರು ಬರ್ತಾರೆ ಇಲ್ಲಿಗೆ ಹೇಳಿ? ಇನ್ವೆಸ್ಟ್ ಮಾಡೋರು ಬರ್ತಾರೆ ಯಾರಾದ್ರೂ? ಈ ಥರ ಬಿಟ್ಟಿ ಬಗ್ಗೆ ಕೊಟ್ರೆ ನನ್ನ ದುಡ್ಡೆಲ್ಲ ಇವ್ರು ಈ ಥರ ಮಾಡ್ತಾರಂತ ಅವ್ರು ಯೋಚನೆ ಮಾಡದೇ ಇರ್ತಾರ? ಈಗ ತೆಲಂಗಾಣಾಗ ಹೋಯ್ತು ಒಂದು 2-3 ಸ್ಕೀಮ್, ಅದು ಹಾಳಾಗತ್ತೆ ಈಗ ಅಲ್ಲೂ. ಇಷ್ಟೇ, ಇವ್ರು ಬಿಟ್ಟಿ ಬಗ್ಗೆ ಎಲ್ಲಿ ತೆಗಿತಾರ ಅಲ್ಲ ಅಭಿವೃದ್ಧಿ ಆಗತ್ತೆ. ಈಗ ಇಡೀ ದೇಶವ್ಯಾಪಿ ವ್ಯಾಪಿಸ್ತಾ ಇರುವಂತದ್ದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಬಿಜೆಪಿ ಅಂತ, ಕಾಂಗ್ರೆಸ್ ಅಂತನೂ ಅಲ್ಲ, ಬಿಜೆಪಿ ಅಂತನೂ ಅಲ್ಲ, ಎಲ್ಲರೂ ಕೂಡ ಇದೇ ಯೋಜನೆಗಳನ್ನ ಏನು ಹೇಳಿದೆ ತಂತ್ರ ಕುತಂತ್ರ ನೀವು ಮಾಡ್ತೀರಾ, ನಾವ್ ಯಾಕೆ ಮಾಡಬಾರ್ದು ಅಂತ ಅವ್ರ ಮುದ್ದಿಗೂ ಬರುತ್ತೆ. ಯಾಕಂದ್ರೆ ಸೋಲಕ್ಕೆ ರೆಡಿ ಇರ್ತಾರೆ ಯಾರಾದ್ರು. ಸೋಲಕ್ಕೆ ರೆಡಿ ಇರಲ್ಲ. ಕೊನೆಯದಾಗಿ ಇದು ಜನರ ಮೇಲೆ ಒತ್ತಡ ಬೀರುತ್ತೆ. ಏನು ಮಾಡೋಕ್ಕಾಗಲ್ಲ, ಇದು ಕಾಲ ತಸ್ಮೈ ನಮಃ. ಯಾವ ಥರ ಗಾಳಿ ಬರುತ್ತೆ ಆ ಥರ ಹೋಗ್ತಾ ಇರಬೇಕು. ಇಲ್ಲ ಈ ಥರ ಮೋಸ ಮಾಡಿಕೊಂಡೆ ದೇಶ ಹಾಳಾಗತ್ತಷ್ಟೇ. ಈಗ ದೇಶ ಪ್ರಪಂಚದಲ್ಲಿ ಹೊಗಳ್ತಾ ಇದ್ದಾರೆ, ಮತ್ತೆ 50 ವರ್ಷದ ಹಿಂದೆ ಹೋಗ್ಬೇಕಾಗತ್ತೆ ನಾವು. ಸರಿ, ಕೊನೆಯದಾಗಿ ಈ ಒಂದು ಲೋಕಸಭಾ ಚುನಾವಣೆ ಏನಿದೆ ಹತ್ತಿರದಲ್ಲಿ 400 ಮೇಲೆ ಬರುತ್ತೆ ಬಿಜೆಪಿಗೆ. 110%. ಕೆಲಸ ಮಾಡಿದ್ದಾರೆ, ಬರಲಿ, ನಾವು ಯಾವ ಪಕ್ಷಕ್ಕೂ ಹೊಗಳ್ತಾ ಇಲ್ಲ. ಕೆಲಸ ಮಾಡೋರಿಗೆ ಬೆಲೆ ಕೊಡ್ತೀವಿ ನಾವು. ಸೊ ಈಗ ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬರುತ್ತೆ? 25 ಬರುತ್ತೆ. ವರ್ಕೌಟ್ ಆಗುತ್ತೆ ಅನ್ಸುತ್ತಾ ಈ ಬಿಜೆಪಿ ಮತ್ತು JDS ಮೈತ್ರಿ? ಏನು ನೋಡ್ಬೇಕು, 4 ಸೀಟ್ ಕೊಡ್ತೀನಿ ಅಂತ ಹೇಳಿದಾರೆ. ಒಂದು 2 ಆದ್ರೂ ಗೆದ್ರೆ ಅವ್ರಿಗೆ ಮರ್ಯಾದೆ JDS ಅವರಿಗೆ ಅಷ್ಟೇ. ಅವರು ಪ್ರಯತ್ನ ಪಡ್ಬೇಕು. ಅವರು ಬರೇ ಮೋದಿ ಹೆಸರು ಹಿಡ್ಕೊಂಡು ಗೆಲ್ಲೋದಕ್ಕಾಗಲ್ಲ. ಮೋದಿ ಹೆಸರು ಹಿಡ್ಕೊಂಡು ಗೆಲ್ಲಕ್ಕಾಗತ್ತಾ? ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಬಿಜೆಪಿ ವಿರೋಧ ಪಕ್ಷದಲ್ಲಿದೆ. ಈ ಒಂದು ಪ್ಲೇಸ್ ಅಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಅವರ ಕಾರ್ಯವನ್ನು ಕರೆಕ್ಟಾಗಿ ನಿಭಾಯಿಸ್ತಾ ಇದಾರೆ ಅಂತ ಅನ್ಸುತ್ತಾ? ಹಾಗೆ ಇನ್ನೂ ಟೈಮ್ ಇದೆಯಲ್ಲ, 6 ತಿಂಗಳಾಗಿದೆ, ನೋಡ್ಬೇಕು ಇನ್ನು ಏನೇನು ಮಾಡ್ತಾರ ಅಂತ. ಮಾತು ಕಲಿಬೇಕು ಕೆಲವರೆಲ್ಲ, ಇನ್ನು ಮಾತು ಕಲ್ತಿಲ್ಲ. ತಿಂಗಳಲ್ಲ, ಜಸ್ಟ್ 2 ತಿಂಗಳೇನೋ ಅವರು ವಿರೋಧ ಪಕ್ಷಕ್ಕೆ ಬಂದು 2 ತಿಂಗಳಾಯ್ತು. ನೋಡ್ಬೇಕು, ಅವ್ರವ್ರ ಕೆಪಾಸಿಟಿ ತೋರಿಸಿದ್ರೆ ಸೆಂಟ್ರಲಲ್ಲಿ ವ್ಯಾಲ್ಯೂ ಇರುತ್ತೆ ಅವರಿಗೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ R ಅಶೋಕ್ ಅವರ ಕಾರ್ಯ ಆಗಿಲ್ಲ, ಅನುಭವ ಇದೆ. ಅದಕ್ಕೆ ವಿಜೇಂದ್ರ ಪರ್ಫೆಕ್ಟ್ ಆಗಿದ್ದಾರೆ. ಅವ್ರು ಪರ್ಫೆಕ್ಟ್ ಆಗಿದ್ದಾರೆ. ಯಂಗ್ ಲೀಡರ್ ಬೆಳೆಸ್ಬೇಕು, ಇನ್ನು ಮುಂದೆ ಇದೆ ಅವ್ರಿಗೆ, ಲೈಫ್ ಇದೆ ಅವ್ರಿಗೆ. ಅವ್ರ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ತಾನೇ ಕೊಟ್ಟಿದ್ದು. ಇದು ಜಾತಿ ಗೀತಿ ಏನು ಬರಲ್ಲ, ಕೆಪಾಸಿಟಿ ಇರಬೇಕು ಒಂದು ಮನುಷ್ಯನಿಗೆ ಅಲ್ವಾ? ಪಕ್ಷದಲ್ಲಿ ಈಗ ಎಲ್ಲಿರಲ್ಲ, ಮನೇಲೆ. ಈಗ ಒಂದು ಮನೆ ಅಂದಮೇಲೆ ಮನೇಲಿ 4 ಜನ ಮಕ್ಳಿದ್ರೆ 4 ಥರ ಆಡ್ತಾ ಇರ್ತೀವಿ.
ಮನೆ ಸರಿ ಇದ್ದರೆ ರಾಜ್ಯ ಸರಿ ಇರುತ್ತೆ, ರಾಜ್ಯ ಸರಿ ಇದ್ದರೆ ದೇಶ ಸರಿ ಇರುತ್ತೆ. ಮೂರಲ್ಲಿ ಒಂದು ಮೈನಸ್ ಆದರೂ ತೈತೆ ಅಂತ ಕುಣಿಬೇಕಷ್ಟೆ. ಖಂಡಿತ. ಆದರೆ ಓಪನ್ ಆಗಿ ಅದು ರೆಬೆಲ್ ಆಗಿ ನಡ್ಕೊಳ್ತಾ ಇರುವಂತದ್ದು ಯತ್ನಾಳ್ ಅವ್ರು ಇರ್ಬೋದು, ಪಕ್ಷದ ಕಾಮನ್ ಅದು ಯಾರೋ ಎತ್ಕಡ್ತಾ ಇರ್ತಾರ, ಬಿಸ್ಕೆಟ್ ಹಾಕೋರು ಇರ್ತಾರೆ, ಎತ್ಕಡ್ತಾರೆ, ಇವ್ರು ಕುಣಿತಾರೆ ಅಷ್ಟೇ. ಅಲ್ಲ, ಕುಟುಂಬ ಯತ್ನಾಳಿಗೆ ಅಧಿಕಾರ ಬೇಕು, ಮಾತು ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪಕ್ಷಕ್ಕೆ ತಂದವ್ರಿಗೆ ಬೈತಾ ಇದ್ರೆ ಯಾರು ಬೆಲೆ ಕೊಡ್ತಾರೆ ಹೇಳಿ? ಒಬ್ಬರೇ ಅಲ್ಲ, ಅರವಿಂದ್ ಬೆಲ್ಲದ್ ಇರ್ಬೋದು, ಎಲ್ಲ ಇರುತ್ತೆ. ಹೀಗೆ ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ಎಲ್ಲ ಇಟ್ರೆ ರಾಜಕಾರಣ ಮಾಡಿಸ್ತಾ ಇದಾರೆ ಅಂತ. ಏನ್ ಕುಟುಂಬ ರಾಜಕಾರಣ ಏನಿದೆ? ಯಡಿಯೂರಪ್ಪನ ಬಿಟ್ಟಿದ್ದಕ್ಕೆ ಬಿಜೆಪಿಗೆ ಏಟ್ ಆಯ್ತು. 90 ವರ್ಷ ದೇವೇಗೌಡರನ್ನ ಎತ್ಕೊಂಬಂದು ಡೆಲ್ಲಿಯಲ್ಲಿ ಕುಡಿಸ್ತಾರೆ, ಅದಕ್ಕೆ ವಯಸ್ಸಾಗಿಲ್ವ ಅವರಿಗೆ? ಇವ್ರಿಗೆ ಮಾತ್ರ ವಯಸ್ಸಾಯ್ತ. ಸ್ವಲ್ಪ ಎಲ್ಲ ಯೋಚನೆ ಮಾಡ್ಬೇಕು ನಾವು. ಸ್ವಲ್ಪ ಅದಕ್ಕೆ ಸ್ವಲ್ಪ ಎಲ್ಲ ಏಟು ಬಿದ್ದಿರುತ್ತೆ, ಎಲ್ಲ ಸರಿ ಮಾಡ್ಕೊತಾರೆ ಮುಂದಿನ ದಿನದಲ್ಲಿ. ಸರಿ ಹೋಗ್ತಾ ಇದೆ, ಈಗ ನೋಡೋಣ, ದೇವರಿದ್ದಾನೆ. ವಿಧಾನಸಭೆಯ ಸೋಲಿನ ಒಂದು ಕಹಿ ಈಗ ಲೋಕಸಭೆಯ ಒಂದು ಚುನಾವಣೆಯಲ್ಲಿ ಸರಿಯಾಗಬಹುದು ಅನ್ಸುತ್ತೆ. ಸ್ವಯಂಕೃತ ಅಪರಾಧ ಬಿಜೆಪಿ ಅವ್ರದ್ದು ಸೋಲೋದಕ್ಕೆ. ಅದು ಕರೆಕ್ಟ್. ಈಗ ಲೋಕಸಭೆಯಲ್ಲಿ ಸರಿ ಹೋಗುತ್ತೆ 100%. ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ದೇಶ ಉಳಿಬೇಕಂತ ಇದ್ರೆ ನಮ್ಮ ಹತ್ರ ನಮ್ಮ ದೇಶ ನಮ್ಮ ದೇಶದಲ್ಲೇ ಇರ್ಬೇಕಾದ್ರೆ ಬರ್ಬೇಕು ಇವ್ರು ಅಷ್ಟೇ, ಇಲ್ಲಾಂದ್ರೆ ಹೋಗತ್ತಷ್ಟೇ. ಓಕೆ, ಸರಿಯಾಗಿದ್ರೆ ಒಟ್ಟಾರೆಯಾಗಿ ಏನು ಕೆಲವೇ ತಿಂಗಳಿದೆ ಲೋಕಸಭೆ ಎಲೆಕ್ಷನ್ಗೆ, ಯುವ ಮತದಾರರು ಪಕ್ಷವನ್ನು ಹೊರತುಪಡಿಸಿ ಸೈಡಿಗಿಟ್ಟು ಯಾವ ರೀತಿ ಉತ್ತಮ ಹಾದಿಯಲ್ಲಿ ಮತದಾನ ಮಾಡಬೇಕು ಅಂತೀರ? ಯೋಚನೆ ಮಾಡಿ ಮಾಡಬೇಕು. ದೇಶ ಬೇಕಾ, ಪಕ್ಷ ಬೇಕಾ, ಇಲ್ಲ ನಾವು ಹಿಂಗೆ ಇರ್ತೀವಿ ಅಂದ್ರೆ ಹಂಗೆ ಇರಿ ಅಷ್ಟೇ ನಾನು ಹೇಳೋದು. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು ಸರ್? ನಮ್ಮ ಆಯ್ಕೆ ಯಾರೊಂದು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಓಕೆ. ಯಾಕೆಂದರೆ ಇಡೀ ದೇಶವೇ ಅದನ್ನು ಮನಗಂಡಿದೆ. ಯಾರು ಪ್ರಧಾನಮಂತ್ರಿ ಆಗಬೇಕು, ಯಾರು ಕೆಲಸ ಮಾಡಿದ್ದಾರೆ ಪ್ರಜೆಗಳಿಗಾಗಿ, ಯಾರು ಏನು ಮಾಡಿದ್ದಾರೆ ಅಂತ ಎಲ್ಲ ಈಗಿನ ಜನ್ರೇಷನ್ ಭಾರಿ ಮುಂದುವರೆದಿದೆ, ಮೊದಲನಾಗಲ್ಲ. ಈ ನಮ್ಮ ಕಾಂಗ್ರೆಸ್ಸಿನವರು ಸಾಧಾರಣ ಒಂದು 70 ವರ್ಷ ಆಡಳಿತ ಮಾಡಿದ್ದಾರೆ. ಈ 70 ವರ್ಷ ಆಡಳಿತದಲ್ಲಿ ಜನರಿಗೆ ಕೊಟ್ಟದ್ದೇನಿಲ್ಲ, ಖಾಲಿ ಹೇಳಿದ್ದು ಗರೀಬಿ ಹಟಾವು, ಏ ಹಟಾವು, ಏ ಹಟಾವು, ಏ ಹಟಾವು ಅಂತೇಳಿ ಮಾಡಿದ್ದು ಯಾವುದೂ ಇಲ್ಲ. ಅವರು ಮಾಡಿದ್ದು ಯಾವುದು ಗೊತ್ತುಂಟು? ಅವರ ಬೊಕ್ಕಸವನ್ನು ತುಂಬಿಕೊಂಡಿದ್ದು. ಹೌದು, ಹೀಗೆ ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಅದು ನಮಗೆ ಬೇಸರ ಆಗ್ತದೆ. ಯಾಕೆಂದರೆ ಮೋದಿ ಬಂದ ಮೇಲೆ ನೋಡಿ, ನಮ್ಮ ಇಕಾನಮಿ 14ನೇ ಸ್ಥಾನದಲ್ಲಿದ್ದು 5ನೇ ಸ್ಥಾನಕ್ಕೆ ಬಂದುತ್ತೆ ಅಂತ ಹೇಳಿದರೆ ಅದು ಸಾಮಾನ್ಯದ ಕೆಲಸ ಅಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅದು ನಮ್ಮ ಒಂದು ಮನೆಯನ್ನು ನಮಗೆ ಒಂದು ಸದೃಢವಾಗಿ ಮಾಡಲಿಕ್ಕೆ ಅದಕ್ಕೆ ಎಷ್ಟು ಕಷ್ಟ ಉಂಟು ಸಾಧ್ಯ ಆಗೋದಿಲ್ಲ. ಈ ದೇಶವನ್ನು ಅಂಥ ಒಂದು ಪ್ರಗತಿಯತ್ತ ಸಾಗುವುದು, ಇಡೀ ಪ್ರಪಂಚಕ್ಕೆ ಒಂದು ಭಾರತ ದೇಶ ಅಂತೇಳಿ ತೋರಿಸಿಕೊಟ್ಟದಿದ್ದರೆ ಅದು ಮೋದಿ ಅವರ ಒಂದು ಎಂಥದ್ದು ಮಿರಾಕಲ್ ಅಂತ ಹೇಳ್ತಾರಲ್ಲ, ಅದು ಅವರೊಬ್ಬ ದೇವತಾ ಪುರುಷ. ದೇವರು ನಮಗೆ ಯಾರನ್ನಾದರೂ ಯಾರು ಕಳಿಸಿಕೊಡ್ತಾನೆ. ಯಾಕೆಂದರೆ ದೇಶದ ಅಧೋಗತಿಗೆ ಸುರಾದಾಡು. ನಮ್ಮ ದೇಶವನ್ನು ಸದೃಢವಾಗಿ ನೋಡಿ, ಇವರಿಗೆ ನಮ್ಮ ಯಾವುದು ನಮ್ಮ ಗಡಿಯಲ್ಲಿ ಸೈನಿಕರಿದ್ದಾರಲ್ಲ ಅವರ ಮೇಲೆ ಭರವಸೆ ಇಲ್ಲ. ಯಾರಿಗೆ? ಕಾಂಗ್ರೆಸ್ಸಿನವರು ಅವ್ರ ಮೇಲೆ ಭರವಸೆ ಇಲ್ಲ. ಹಾಗಾದರೆ ಒಬ್ಬ ಮನುಷ್ಯ ಅವ್ರ ಮೇಲೆ ಭರವಸೆದಿದ್ದರಿಂದ ನಾವು ಬದುಕೋದು ಹೇಗೆ ಅಲ್ವಾ? ದೇಶ ಉಳಿಯೇ ದೇಶ ಅಳಿಯೇ ನಾನು ಉಳಿಯೇ. ದೇಶ ಅಳಿದ್ರೆ ನಾವು ಇರೋದಿಲ್ಲ. ನಾವು ಇವತ್ತು ಆರಾಮವಾಗಿ ನಿದ್ದೆ ಮಾಡ್ತೇವೆ, ಬೇಕಾದಷ್ಟು ಬಿಸ್ನೆಸ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಪ್ರತಿಯೊಂದು ಮಾಡ್ತೇವೆ. ನಮಗೆ ಯಾರು ರಕ್ಷಣೆ? ಯಾರು? ಅವರಲ್ಲ. ಪಾಪ ಆ ಗಡಿಯಲ್ಲಿ ಚಳಿ, ಮಳೆ, ಗಾಳಿ ಯಾವುದನ್ನು ಲೆಕ್ಕಿಸದೆ ಸಂಸಾರ ಕುಟುಂಬವನ್ನು ಬಿಟ್ಟು ಈ ರೀತಿ ಅವರು ರಕ್ಷಣೆ ಮಾಡ್ತಾರೆ. ಅವ್ರ ಮೇಲೆ ನಮಗೆ ಅನನ್ಯವಾದಂಥ ಗೌರವ ಇರಬೇಕು, ಉದಾತ್ತವಾದ ಭಾವನೆ ಇರಬೇಕು. ಯಾರು? ಸೈನಿಕರ ಮೇಲೆ. ಅದು ಮೋದಿಯವರು ಮಾಡಿದ್ದಾರೆ, ಮೊದಲ ಮಾಡಿದ ಕೆಲಸ ಅದು. ಈಗ ನೀವು ನಾನೊಬ್ಬ ವೀಕ್ ಇದ್ದಂತ ಹೇಳಿದ ಮೇಲೆ ನನ್ನ ಮೇಲೆ ನೀವು ಏರಿ ಬರ್ತೀರಿ, 2 ಬಿಡ್ತೇನೆ ಅಂತ ಹೇಳ್ತೀರಿ. ನಾನು ಸದೃಢವಾಗಿದ್ದರೆ ನೀವು ಹೇಳ್ತೀರಿ ಇವನ ಹತ್ರ ನಮ್ಗೆ ಆಗ್ಬೋದಾ? ಯೋಚನೆ ಮಾಡ್ತೀರಾ ಇಲ್ವಾ? ಎಸ್, ರೈಟ್. ಈಗ ಒಟ್ಟಾರೆಯಾಗಿ ನಿಮ್ಮ ಪ್ರಧಾನಿ ಆಯ್ಕೆ ನರೇಂದ್ರ ಮೋದಿ ಅವರು. ಅದು ಸಾಧ್ಯ, ಅದು ಮಾತೇ ಇಲ್ಲ. ಓಕೆ ಓಕೆ. ಸೊ ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ, ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ, ಆಯಿತಾ? ದೇಶಕ್ಕೆ ನಾನು ಏನು ಮಾಡಬೇಕಂತ ಅವರು ಎಂಥದ್ದಂತ ಅವರಿಗೆ ಖಾಲಿ ದೇಶ ಒಂದು ಯಾವುದು ಒಂದು ಎಂತ ಹೇಳ್ತಾರೆ, ನಮಗೆ ಕಮಾಯಿ ಮಾಡಲಿಕ್ಕೆ ಒಂದು ಸ್ಥಾನ ಅದು. ಓಕೆ. ಹಾಗಿದ್ರೆ ಈಗಿರುವ ಪ್ರಧಾನಿಯೇ ಮುಂದುವರಿಲಿ ಅಂತ, ಹಾಗಿದ್ರೆ ಬದಲಾವಣೆ ಅವಶ್ಯಕತೆ ಇಲ್ಲ ಅಂತೀರಾ? ದೇಶ ಬದಲಾವಣೆ ಯಾಕೆ ಬೇಕು? ನೀವು ಅಭಿವೃದ್ಧಿ ಮಾಡ್ತಾ ಇದ್ರೆ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದ್ದ ಇರುವಾಗ ಮತ್ತೊಬ್ಬನಂತಂದು ಯಾಕೆ ಕೂರಿಸಬೇಕು? ಕರೆಕ್ಟ್. ಆಗತ್ತುಂಟ? ಅವ ದೇಶಕ್ಕೆ ಏನೂ ಮಾಡಿಲ್ಲ. ಅವ
ಅವ ನಾಳೆ ಪ್ರಧಾನಿ ಆದರೆ ಈ ದೇಶ ಅಧೋಗತಿಗೆ ಹೋಗ್ತದೆ. ಈ ಪ್ರಜೆಗಳೆಲ್ಲ ಭಿಕ್ಷೆ ಬೇಡುವಂತ ನೋಡಿ. ಒಂದು ಟೈಮ್ನಲ್ಲಿ ವೆನಿಜುವೆಲಾ ಗೊತ್ತುಂಟಲ್ಲ, ವೆನಿಜುವೆಲಾ ದೇಶದಲ್ಲೇ ಸಂಪದ್ಭರಿತವಾದಂಥ ದೇಶ ಅದು. ಹೌದು, ವೆನಿಜುವೆಲಾ. ಹೌದು, ಅಲ್ಲಿ 80% ಆಯಿಲ್ ಅಲ್ಲಿ ಇದಾಗ್ತಿತ್ತು, ಉತ್ಪತ್ತಿ ಆಗ್ತಿತ್ತು. ಅವರು ಇಡೀ ಪ್ರಪಂಚಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ರು. ಅಂಥ ದೇಶ ಬಿಟ್ಟಿ ಭಾಗ್ಯ ಕೊಟ್ಟು ಅವ್ರಿಗೆ ಈಗ ಅವಸ್ಥೆ ಊಟಕ್ಕೆ ಗತಿಲ್ಲದಂಥ ಪರಿಸ್ಥಿತಿ ಆಯಿತು ನೋಡಿ. ಇದೆಲ್ಲ ಈ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರ ದುಡ್ಡನ್ನು ನೀವು ಬಿಟ್ಟಿ ಭಾಗ್ಯ ಕೊಡೋದು ಹೇಳಿ? ನಿಮ್ಮ ಮನೆದ ನಿಮ್ಮ ದುಡ್ಡನ್ನು ತೆಗೆದು ನನಗೆ ಕೊಡೋದು, ನಿಮಗೆ ಒಂದಕ್ಕೆ 2 ಡಬಲ್ ಹಾಕೋದು ಅಲ್ವಾ? ಹೌದು, ಅದಲ್ಲ. ಈಗ ಹೆಂಗಸರಿಗೆ ಫ್ರೀ ಅಂತೇಳಿ ಕೊಟ್ಟರು. ಪಾಪ ಗಂಡಸರಿ ಏನು ತಪ್ಪು ಮಾಡಿದ್ದಾರೆ? ಅವ್ರು ಓಟ್ ಹಾಕೋಲ್ಲ, ಏನು ಅವ್ರು ಓಟ್ ಹಾಕೋದಿಲ್ವಾ? ಇದೆಲ್ಲ ಒಂದು ಆಡಳಿತ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಕಾಣಬೇಕು. ನಾವು ಅಭಿವೃದ್ಧಿ ಮಾಡಿದರೆ ನಿಮಗೆ ಜನ ತಾನಾಗಿ ನಿಮಗೆ ಓಟು ಕೊಡ್ತಾರೆ, ನೀವು ಕೇಳಬೇಕು. ಹೌದು ಹೌದು, ಯಾರು ಕೇಳಬೇಕಂತೇಳಿ ಅಗತ್ಯವೇ ಇಲ್ಲ. ನಮಗೆ ಓಟ್ ಕೊಡಿ, ನಮ್ಗೆ ಓಟ್ ಕೊಡಿ ಕೇಳುವ ಅಗತ್ಯ ಇಲ್ಲ, ಅವರಾಗಿಯೇ ಕೊಡ್ತಾರೆ. ಇದು ಏನ್ರಿ ಇದೆಲ್ಲ ಅಗತ್ಯ ನೋಡಿ. ನಾನು ಉಡುಪಿಯವ ಸರ್. ಬ್ಯಾಂಗ್ಳೂರಿನಿಂದ ಉಡುಪಿ ಹೆಬ್ರಿಯಾಗಿ ಒಂದು ರಾಜಹಂಸ ಅಂತೇಳಿ ಬಸ್ ಇತ್ತು, ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಎಷ್ಟು ಬಸ್ಸುಗಳಲ್ಲಿ ಬಿದ್ದಿದ್ದೇವೆ ನೋಡಿ, ಅವನ್ನು ಗತಿ ಇಲ್ಲ ಪಾಪ. ಅದನ್ನು ಅಲ್ಲ, ನಿಮಗೆ ಹಣವೇ ಮನುಷ್ಯನ ಇನ್ಕಮೇ ಇಲ್ಲದಿದ್ರ ಮೇಲೆ ಕೊಡುದಿಲ್ಲ, ಮಾಡುದಿಲ್ಲ, ಸಂಬಳ ಕೊಡ್ತಾ ಇಲ್ಲ. ಇದೆಲ್ಲ ಒಂದು ಕಾನೂನು ನೋಡಿ. PFI ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಯಾರು? ನಮ್ಮ ಪ್ರಧಾನಿಯವರು. ಇವರು ಅದನ್ನು ಈ ಸಲ ಮಾಡಲಿಲ್ಲ, ಅದಕ್ಕಿಂತ ಮೊದಲಿನ ಸಲ 175 ಕೇಸ್ ಅವರನ್ನು ವಾಪಸ್ ತಗೊಂಡ್ರು, ಇದೇ ಸಿದ್ದರಾಮಯ್ಯ. ಇದು ದೇಶಕ್ಕೆ ಯಾರು ಮಾರಕ? ಅಂಥ ಪಾಪಿಗಳನ್ನು ಇವರು ಕೋರ್ಟ್ನಿಂದ ರಿಲೀಸ್ ಮಾಡ್ತಾರೆ. ಅದ್ರ ಮೇಲೆ ನೋಡಿ ಎಷ್ಟು ಮರ್ಡರ್ ಆಯಿತು, ಎಷ್ಟು ದ್ವಂದ್ವಿ ಕೋನಿ ಎಲ್ಲಿ ಶುರು ಆಯಿತು. ಇದೆಲ್ಲ ಏನಿದು? ನೀವು ಸಮರ್ಥವಾಗಿ ಆಡಳಿತ ಮಾಡಿ, ಜನರಿಗೆ ಏನು ಬೇಕು ಅದನ್ನು ಕೊಡಿ. ನೀವು ಎಲ್ರಿಗೂ ಬಿಟ್ಟಿ ಬಾಗಿ ಒಂದು 60 ಸೀನಿಯರ್ ಸಿಟಿಸನ ಕೊಡಿ, ಅಂಗವಿಕಲರ ಕೊಡಿ, ಏನು ಹೇಳಿದ್ರು. ರಾಮಾಯಣ ಮಹಾಭಾರತವನ್ನೆಲ್ಲ ಓದಿದವರು, ಮಹಾಭಾರತದ ರಾಮಾಯಣದಲ್ಲಿ ರಾಮನ ವ್ಯಕ್ತಿತ್ವ ಎಂಥದ್ದು, ಮರ್ಯಾದಾ ಪುರುಷೋತ್ತಮ ಎಂಬ ಬಿರುದು ಅವನಿಗೆ ಉಂಟು. ಯಾಕೆ? ಅವ ಒಬ್ಬ ರಾಮರಾಜ್ಯವನ್ನು ಮಾಡಬೇಕಂತ ಕಂಡ ಒಬ್ಬ ಮಹಾಪುರುಷ, ದೇವತಾ ಪುರುಷ ಅವ. ಯಾಕೆಯಾಗಿ ಮಾನವ ರೂಪದಲ್ಲಿ ಬಂದಿದ್ದಾರೆ. ಅದೇ ಒಂದು ಹೇಳ್ತಾರಲ್ಲ, ಧರ್ಮಗ್ಲಾನಿ ಆದಾಗ ಧರ್ಮ ರಕ್ಷಣೆಗಾಗಿ ದೇವರು ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ ಅಂತೇಳಿ ಹೇಳ್ತಾರೆ. ಹಾಗೆ ಎಲ್ಲಿ ಧರ್ಮ ಉಂಟ ಅಲ್ಲಿ ಎಲ್ಲವೂ ಒಳ್ಳೆಯದಾಗಿರ್ತದೆ. ಹೌದು. ಈಗ ಶ್ರೀರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇರೋದ್ರ ಬಗ್ಗೆ ಯಾವುದೇ ಒಂದು ತಕರಾರಿಲ್ಲ. ಆದರೆ ಇದು ಚುನಾವಣೆಗೆ ಸಮೀಪಿಸ್ತಾ ಇರುವಂತೆ ಈಗ ಮಾಡ್ತಾ ಇರುವುದು ಒಂದು ಚುನಾವಣೆ ಗಿಮಿಕ್ಕು, ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಇದೇ ಹೇಳುವವರು ಏನು ಹೇಳ್ತಾರೆ ಅವರು. ನೀವು ಒಳ್ಳೇದು ಮಾಡೋದನ್ನು ನೋಡಿ ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ, ನಾನು ಏನು ಹೇಳ್ತೇನೆ ಅಲ್ವಾ? ಅದು ಈಗ ಮಾಡಿದ್ದ ಎಷ್ಟು ಸಮಯದಿಂದ ನಡೀತಾ ಉಂಟು. ಅದು ಚುನಾವಣೆ ಡೇಟ್ ಫಿಕ್ಸ್ ಆಗಿಲ್ಲಲ್ಲ, ಮತ್ತೆ 3-4 ತಿಂಗಳು ಇದೆ, 4 ತಿಂಗಳು ಇರಲಿ ಬಿಡಿ. ಅದೇನು ಚುನಾವಣೆ ಮಾಡ್ತೇವೆ ಅಂತೇಳಿ ನಾವು ಇದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಆಗುದಿಲ್ವಾ? ಅದನ್ನು ನಾವು ಮುಂದೂಡ್ಬೇಕಾ? 4 ತಿಂಗಳಿರುವಾಗ ಬಿಟ್ಟಿ ಬ್ಯಾಗ್ ಯಾಕೆ ಅನೌನ್ಸ್ ಮಾಡಿದ್ರು? ಹೌದು, ಯಾಕೆ ಮಾಡಿದ್ರು? ಅದಕ್ಕೆ ಅರ್ಥ ಉಂಟಾ? ಓಕೆ, ಅದು ಈಗ ಏನಾಗುತ್ತಂದ್ರೆ ಪ್ರಣಾಳಿಕೆ ಅಲ್ವಾ, ಇದನ್ನ ಎಕ್ಸ್ಟ್ರಾ ಆಗಿ ಮಾಡ್ತಾ ಇರೋದಂಥದ್ದು. ಅಂದ್ರೆ ಮೊದಲೇ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂಥದ್ದೇ ಇದು. ಬಿಜೆಪಿ ಸರ್ಕಾರ ಆಗಿರ್ಬೋದು, NDA ಸರ್ಕಾರ ಇದನ್ನ ಮೊದಲೇ ತಿಳಿಸಿರುವಂಥದ್ದೇ. ಆದರೆ ಚುನಾವಣೆಗೆ ಸಮೀಪಿಸ್ತಾ ಇರುವಂತೆ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಬಿಜೆಪಿ ಪ್ಲಸ್ ಆಗುತ್ತೆ ಮತದಾನಕ್ಕೆ ಅಂತ. ಅದಕ್ಕೆ ನೀವು ಹೊಟ್ಟೆ ಕಿಚ್ಚಿ ಪಟ್ಕೊಂಡ್ರೆ ನಾವು ಜವಾಬ್ದಾರರಲ್ಲ. ನೀವು ಮಾಡ್ಬೇಕಾಯ್ತಲ್ಲ, ಹಿಂದೆ ಯಾಕೆ ಮಾಡ್ಲಿಲ್ಲ? ಇಷ್ಟು ವರ್ಷ ಅವಕಾಶ ಇತ್ತು, ನೀವು ಯಾಕೆ ಮಾಡ್ಲಿಲ್ಲ? ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ತಕ್ಕ ಮಟ್ಟದ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅಂತ ಯಾರು ಹೇಳುದು? ಕಾಂಗ್ರೆಸ್ನವ್ರು ಹೇಳುದಲ್ವಾ? ಯಾರು ಹೇಳುದು? ಕಾಂಗ್ರೆಸ್ನವ್ರು ಹೇಳುದಲ್ಲ, ಬಾಕಿಯವ್ರು ಯಾರು ಹೇಳುದಿಲ್ಲ. ಈಗ ನಮ್ಮ ಉಡುಪಿಯಲ್ಲಿ ಹೇಳ್ತಾರಾ, ಮ್ಯಾಂಗ್ಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಾರಾ, ನಿಮ್ಮ ಶಿರ್ಷಿಯಲ್ಲಿ ಹೇಳ್ತಾರಾ? ಅವರು ಮಾತಾಡೋದು ನೋಡಿ. ಮೊನ್ನೆ ಇದು ಅನಂತಕುಮಾರ್ ಹೆಗಡೆ ಒಂದು ಏಕವಚನದಲ್ಲಿ ಮಾತಾಡೋದು ಭಾರಿ ದೊಡ್ಡ ಇಶ್ಯೂ ಮಾಡಿದ್ದಾರೆ. ಅದನ್ನು ಇವರು ಅದೇ ದೇಶದ ಪ್ರಧಾನಿ ಅಂತ ಹೇಳಿದ ಒಂದು ಗೌರವ ಉಂಟ ಇವರಿಗೆ? ಆ ಜನಕ್ಕೆ ಅವರು ಪ್ರಧಾನಿ, ಅವರ ಮನಸ್ಸಿನಲ್ಲಿ ನಾನೊಂದು ಪ್ರಧಾನಿ, ಈ ದೇಶದ ಪ್ರಧಾನಿ ಅಂತೇಳಿ ಇಲ್ಲ, ನಾನು ಸೇವಕ ಅಂತ ಹೇಳ್ತಾರೆ ಅವರು. ಎಂಥ ಒಂದು ಅವರು ಮುಸ್ಲಿಮನ್ನು ಯಾವಾಗಲೂ ಹೇಳಿಸುವುದಿಲ್ಲ,
ಮುಸ್ಲಿಮರಿಗೆ ಯಾವುದು ನೀವು ಜನ ನೋಡಿ ಅವರು ಏನು ಡೆವಲಪ್ಮೆಂಟ್ ಮಾಡಲಿಲ್ಲ. ಹಾಂ, ಅವ್ರದ್ದು ಮಂತ್ರವೇ ಅದು. ಹಾಗಿರುವಾಗ ಇವರು ಏನೇನೋ ಹೇಳಿ ಇವರು ಏಕವಚನದಲ್ಲೇ ಕರಿಬೋದಾ? ನರ ಅಂತಕ್ಕಂತ ಬೈದಿದ್ರು. ಸರಿ, ಹೌದು, ನರ ಅಂತಕ್ಕೆ ಎಂತ ಮಾಡಿದ್ದಾರೆ ಅವರು? ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ ಹೇಳಿ ಸರ್. ಈಗ ಪ್ರಸ್ತುತ ಇರುವಂತಹ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ವಿಷಯ ನಮಗೆ ನಿಜವಾಗಿ ನಮಗೆ ತುಂಬ ಆಕ್ರೋಶ ಇದೆ. ಓಕೆ. ಯಾಕೆಂದರೆ ಇವರು ಈಗ ಕರ್ನಾಟಕ, ಇವರು ನಮ್ಮ ಮೋದಿಯವರು ಕರ್ನಾಟಕ ಬೆಂಗಳೂರಿಗೆ ಬಂದು ತುಂಬ ಡೆವಲಪ್ ಮಾಡಿದ್ದಾರೆ. ಎಷ್ಟು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ BJP ಗೌರ್ಮೆಂಟ್ ಇರುವಾಗ. ಇವ್ರು ಬಂದ ಮೇಲೆ ಈ ಕರ್ನಾಟಕದ ಬಂದು ಎಷ್ಟು ಇವರು 6 ತಿಂಗಳು 9 ತಿಂಗಳು ಎಷ್ಟಾಯಿತು? 8 ತಿಂಗಳಾಯಿತು. ಇದು ಏನಾದರೂ ಡೆವಲಪ್ಮೆಂಟ್ ಕೇಳಿದ್ದೀರಾ? ಖಾಲಿ ಬಿಟ್ಟಿ ಭಾಗ್ಯ ಬಿಟ್ಟು ಬೇರೆ ಏನಾದರೂ ಮಾಡಿದ್ದು ಕೇಳಿದ್ದೀರಾ? ಈಗ ನೀವು ಪ್ರಶ್ನವ್ರು ನಿಮಗೆಲ್ಲ ಗೊತ್ತುಂಟು, ನಮಗಿಂತ ಹೆಚ್ಚಾಗಿ ಗೊತ್ತುಂಟು. ಯಾಕೆಂದರೆ ನಾವು ಪೊಲಿಟಿಕ್ಸಿನಲ್ಲಿ ಇದ್ದರೂ ನಾವು ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಆದರೆ ನಮ್ಗೆ ಆ ಕ್ರೋಶ ಒಂದು ಇದು ತುಂಬ ನಮ್ಮನ್ನು ಇದು ಮಾಡ್ತಾರೆ. ಹಾಗಿದ್ರೆ ಈ ಉಚಿತ ಯೋಜನೆಗಳು ಜನಕ್ಕೆ ಬೇಡ ಆಗಿತ್ತು ಅಂತ ನಿಮ್ಮ ಪ್ರಕಾರ? ಜನಗಳೇ ಹೇಳ್ತಾರಲ್ಲ ಸ್ವಾಮಿ, ನಮಗೆ ಈ ಉಚಿತ ಯೋಜನೆಗಳು ಇಲ್ಲಿ ಬೆಲ್ಲ ನಕ್ಷಿ, ಇಲ್ಲಿ ಮುಂಗೈಗೆ ಬೆಲ್ಲ ನಕ್ಷಿ ನಮ್ಮನ್ನೆಲ್ಲ ಸರ್ವನಾಶ ಮಾಡಿ ಹಾಕಿದ್ದಾರೆ ಅಂತ ಅವರೇ ಹೇಳ್ತಾರೆ. ಹೌದು, ಬೇಡವಾಗಿತ್ತು ಅಂತ. ಹೌದು, ಬೇಡ. ಅದು ಅನವಶ್ಯ. ಒಬ್ಬನ್ನು ನೀವೀಗ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ವಾ? ನಿಮಗೆ ನಾನು ಎಲ್ಲ ಸವಲತ್ತು ಕೊಡ್ತೇನೆ, ನೀವು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೀವೇನಾಗ್ತೀರಿ? ಸೋಮಾರಿ ಆಗ್ತೀರಿ ಅಲ್ವಾ? ಸೋಮಾರಿತನ ಎಷ್ಟು ದೊಡ್ಡದು ದುರಂತ ನೋಡಿ. ಯಾವುದೇ ಒಂದು ವಸ್ತುವನ್ನು ನಾವು ಯೂಸ್ ಮಾಡಿದರೆ ಮಾತ್ರ ಅದು ಇಶ್ಯೂ ಬರ್ತದೆ, ಇಲ್ಲದಿದ್ರೆ ಅದು ಜಂಗಿಡಿತದೆ. ಅದಕ್ಕೆ ಈ ಒಂದು ಉಚಿತ ಯೋಜನೆಗಳು ಅನ್ನುವಂಥದ್ದು ಎಲ್ಲ ಪಕ್ಷಗಳು ಕೂಡ ಮಾಡ್ತಾ ಇವೆ ಅಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪಂಚ ಒಂದು ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಇದು ಕಂಡು ಬಂತು. ದೇಶವ್ಯಾಪಿ ಒಂದೇ ಪಕ್ಷ ಮಾಡ್ತಾ ಇಲ್ಲ, ದೇಶವ್ಯಾಪಿ ಎಲ್ಲ ಪಕ್ಷಗಳು ಮಾಡ್ತಾ ಇವೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಪಕ್ಷಗಳಂದ್ರೆ ಯಾರು ಮಾಡೋದಿಲ್ಲ. ಶುರು ಮಾಡಿದವ ಯಾರು? ಶುರು ಮಾಡಿದ್ದು ಕರೆಕ್ಟ್ ಸರ್, ಬಟ್ ಕೇಜ್ರಿವಾಲ್. ಹೌದು, ಎಲ್ಲ ಪಕ್ಷ. ಅದು ಈಗ ಖಾಲಿ ಕಾಂಗ್ರೆಸ್ ಕೇಜ್ರಿವಾಲ್ ಬಿಟ್ಟರೆ ಮತ್ತೆ ಯಾರು ಮಾಡೋದಿಲ್ಲ. BJP ಅವರು ಈಗ ಅವ್ರು ಮಾಡಿದ ಅವರದ್ದು ಬೇರೆ. ಅವರು ದೇಶಕ್ಕೆ ನಿಮಗೆ ಪ್ರಯೋಜನ ಕೊಟ್ಟು ನಿಮಗೆ ಇಂಪ್ರೂವ್ ಮಾಡಿ ಅದನ್ನು ಕೊಡೋದವ್ರು. ಯಾವುದೇ ಕೊಟ್ಟರು ಉಚಿತ ಅಲ್ವಾ ಸರ್? ಉಚಿತ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ ಅವರು, ಅಂದ್ರೆ ಆಶ್ವಾಸನೆಯನ್ನ ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ. ಉಚಿತ ಯೋಜನೆಗಳಂತ ಹೇಳಿದ್ರೆ ನೋಡಿ, ಒಬ್ಬರಿಗೆ ಶೌಚಾಲಯ ಇಲ್ಲ, ಶೌಚಾಲಯ ಕಟ್ಟಿಕೊಟ್ರೆ ಅದು ಉಚಿತವಾ? ಉಚಿತ ಮಾಡಿ ಕೊಡ್ತಾರೆ. ಯಾರಿಗೂ? ಅಸಹಾಯಕರಿಗೆ ಅಲ್ವಾ? ಅದು ಉಚಿತ ಅಂತ ಆಗುದಿಲ್ಲ ನೋಡಿ. ಅಂಡರ್ 19 ನಿಮಗೆ ಯಾವ ಉಚಿತವನ್ನು ಕೊಡ್ಲಿಕ್ಕೆ ಅಧಿಕಾರ ಇಲ್ಲ. ಇವನು ಅದಕ್ಕೆ ಆ್ಯಕ್ಷನ್ ತಗೊಳ್ಬೋದು. ಯಾಕೆಂದರೆ ನೀವು ಸಂಪಾದನೆ ಮಾಡಿದ್ದ ದುಡ್ಡನ್ನು ಮತ್ತೊಬ್ಬನಿಗೆ ಕೊಡೋದು, ಮತ್ತೊಬ್ಬರ ಮೇಲೆ ಅದನ್ನು ಹಾಕಿ ಅವನ ತಲೆ ಮೇಲೆ ವಜನವನ್ನು ಹಾಕುವುದು ಅಲ್ವಾ? ಬಿಟ್ಟಿವಾಗಿ ಅಂತ ಹೇಳಿದ್ದಾರೆ. ಇವ್ರು ಮನೆಯಿಂದ ಕೊಡ್ತಾರೆ. ನಮ್ಮ ಟ್ಯಾಕ್ಸನ್ನೇ ಕೊಡೋದಲ್ವ? ಕೊಡಲಿಕ್ಕೆ ಅದು ರೈಟೇ ಇಲ್ಲ ಅದು. ಓಕೆ ಸರ್. ಹೌದು. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಯುವ ಮತದಾರರು ಪಕ್ಷ ಬೇರೆ 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 ಭೇದ ಭಾವಗಳನ್ನೆಲ್ಲ ಮರೆತು ಪಕ್ಷ ಅನ್ನುವ ಒಂದು ಇದನ್ನು ಹೊರತುಪಡಿಸಿ ಯಾವ ರೀತಿ ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತೀರಾ? ಅವರು ನೋಡಿ, ಯಾರೇ ಈಗಿನ ಯುವಕರು ಎಲ್ಲರೂ ಮುಂದುವರಿದ ಯುವಕರು ಎಲ್ಲ ತಿಳಿದವ್ರೆ. ಅವ್ರಿಗೆ ಗೊತ್ತುಂಟು ಏನಂತ ಹೇಳುವ. ಮುನ್ನ ಹಿಂದಿನ ಆ ಕಾಲದ ಯುವಕರಲ್ಲ. ಆವಾಗ ನೀವು ಯುವಕರು ಏನೋ ಮಂಗ ಮಾಡಿ ಏನೋ ಮಾಡಿ ಎಲ್ಲ ಹೀಗೆ ಮಾಡಿದ್ದಾರೆ. ಯಾಕೆ ಇದರಲ್ಲಿಯೂ ಈ ಬಿಟ್ಟಿ ಭಾಗ್ಯದಲ್ಲಿ ನಮ್ಮ ಸೌತಿನವ್ರು ಯಾರು ಮಂಗ ಆಗಲಿಲ್ಲ. ಆಗಿದ್ಯಾರು ಉತ್ತರ ಕರ್ನಾಟಕದವರು. ಹೌದು, ನಮ್ಮಲ್ಲಿ ಪೂರ BJP ಬಂದದ್ದಲ್ವಾ? ದಕ್ಷಿಣ ಕನ್ನಡ, ನಮ್ಮ ಉತ್ತರ ಕನ್ನಡ, ಉಡುಪಿ ಎಲ್ಲ ಬಂದದ್ದು BJP. ಖಾಲಿ ಒಂದು ಸ್ಥಾನ ಯಾರು UT ಖಾದರ್ ಮಾತ್ರ ಅವರು ಇದು ಬಂದಿದ್ದಾರೆ, ಬಿಟ್ಟರೆ ಮತ್ತೆ ಯಾರು ಬರಲಿಲ್ಲ. ಹಾಂ, ಯಾರು ಹಣಕ್ಕೆ ನೋಡಿ ಬಿಟ್ಟಿ ಬಾಕಿಗೆ ಎಲ್ಲ ಮರಳಾಗ್ತಾರ, ಅವ್ರಿಗೆ ಮುಂದೆ ಅವರಿಗೆ ದುರಂತವೂ ಕಾದಿದೆ ಅವರಿಗೆ, ಹೌದಲ್ವ? ಹಾಗಾಗ್ಲಿಕ್ಕೆ ಹೋಗಿ ಬಿಟ್ಟಿ ಬಾಕಿ ಇದು ಒಳ್ಳೆಯದಲ್ಲ. ದೇಶವನ್ನು ಬರ್ಬಾದ್ ಮಾಡುವಂಥ ಒಂದು ರಸ್ತೆ ಇದು, ದಾರಿ. ಓಕೆ. ಈಗ ಪ್ರಸ್ತುತ ನಿಮ್ಮ ಕ್ಷೇತ್ರದಲ್ಲಿ ಈ ಒಂದು ಲೋಕಸಭೆ ಚುನಾವಣೆ ಯಾರು ಎಲೆಕ್ಟ್ ಆಗ್ಬೋದು ಅಂತ ಅನಿಸುತ್ತೆ ನಿಮ್ಗೆ ಅಲ್ಲಿಂದ? ಅಥವಾ ಅಲ್ಲಿನ ಒಂದು ಈಗಿನ ಪ್ರೆಸೆಂಟ್ ಇರುವಂತಹವರು ಯಾವ ರೀತಿ, ಅಂದರೆ ಕಾರ್ಯವೈಖರಿ ಹೇಗಿದೆ ಅಂತ ಅವ್ರದ್ದು? ಈಗ ಅಂಥದ್ದು ನಮ್ಮ ದಕ್ಷಿಣ ಕನ್ನಡವ ಉಡುಪಿಯಲ್ಲಿ ಅದು ಯಾರಂತ ಹೇಳಿ ಮತ್ತೆ ಚಿಕ್ಕಮಗಳೂರು ಈಗಾಗಲೇ ಈಗ ಅದು ಯಾರನ್ನ ಡಿಕ್ಲೇರ್ ಮಾಡಲಿಲ್ಲಲ್ಲ, ಯಾರಂತ ಸೀಟೇ ಡಿಕ್ಲೇರ್ ಮಾಡಲಿಲ್ಲ ಯಾರಂತ. ಮತ್ತು ಅಲ್ಲಿ ಈಗ ಇನ್ನೊಂದು ದೊಡ್ಡ ಆಂದೋಲನ ನಡೀತುಂಟು, ಗೊತ್ತುಂಟಲ್ಲ ನಿಮಗೆ? ಧರ್ಮಸ್ಥಳದ್ದು ಗೊತ್ತುಂಟ? ಸೌಜನ್ಯದ್ದು. ಅದರಿಂದ ತುಂಬ ಪರಿಣಾಮ ಬೀರ್ತದೆ ಎರಡೂ ಪಕ್ಷಗಳಿಗೆ. ಯಾಕೆಂದರೆ 10-12 ವರ್ಷದಿಂದ ಒಂದು ಹೆಣ್ಣನ್ನು
ಅದನ್ನು ಹೀನಾಯವಾಗಿ ಮರ್ಡರ್ ಮಾಡಿ ಅತ್ಯಾಚಾರ ಮಾಡಿ ಅದೆಲ್ಲ ನೀವು ಕೇಳಿರ್ಬೇಕು, ನಿಮ್ಮ ನ್ಯೂಸ್ನವ್ರಿಗೆ ಗೊತ್ತುಂಟು, ನಾವು ಹೇಳೋದು ಅಗತ್ಯ ಇಲ್ಲ. ಅಂಥ ಮನುಷ್ಯ ಪಾಪಿಗಳು ಅವರು ಮನುಷ್ಯರ ಅಲ್ಲ, ಯಾರು ಅವರು ಅಲ್ಲ ರಾಕ್ಷಸರ ಅಲ್ಲ ಅಫ್ಘಾನಿಸ್ತಾನದವರ, ಯಾರೂ ಸಹ ಆ ರೀತಿ ಮಾಡಲಿಕ್ಕಿಲ್ಲ. 12 ವರ್ಷದಿಂದ ಒಬ್ಬರು ಈಗ ಹೋರಾಟ ಮಾಡ್ತಾ ಇದ್ದಾರೆ, ಯಾರು ಮಹೇಶ್ ತಿಮರೋಡಿಯವರು ಅಲ್ವಾ. ಈಗ ತುಂಬ ಜನ ಸೇರ್ಕೊಂಡಿದ್ದಾರೆ ಅದರಲ್ಲಿ, ತುಂಬ ಜನ ಅದರಿಂದ ತುಂಬ ಎಫೆಕ್ಟ್ ಆಗ್ತದೆ. ಯಾಕಂದರೆ ಇವರು ಇಷ್ಟೊತ್ತವರೆಗೆ ಒಂದು ಈಗ ಮೊನ್ನೆ ಇಲ್ಲೆಲ್ಲ ಅತ್ಯಾಚಾರ ಅದನ್ನು 2 ದಿವಸದಲ್ಲೇ ಹಿಡಿದಿದೆ. ಇದು 12 ವರ್ಷ ಆದರೂ ಅವರನ್ನು ಹಿಡಿಲಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಎಂಥದ್ದು? ಅವರನ್ನು ಪ್ರೊಟೆಕ್ಟ್ ಮಾಡೋರು ಯಾರೋ ಒಂದು ಹಿಂದಿನ ಒಂದು ಪ್ರಬಲವಾದ ಕೈ ಇದೆ, ಅದು ಯಾರು ಅಂತೇಳಿ ಎಲ್ಲರಿಗೂ ಗೊತ್ತುಂಟು.